ಎಲ್ರಿಗೂ ಶರಣು. ನಾನು ನಿಮ್ಮ ಸುದರ್ಶನ್ ಸಂಚಾರಿ. ಬೆಳಗ್ಗಿನ ಜಾವ 4 ಗಂಟೆ ಎದ್ದೆಲ್ಲ ಪ್ಯಾಕ್ ಮಾಡ್ತೀನಿ. ಏನಕ್ಕೆ ಅಂದ್ರೆ ನಾನು 6 ಗಂಟೆಗೆ ವೇಲ್ ವಾಚಿಂಗ್, ದೊಡ್ಡ ದೊಡ್ಡ ತಿಮಿಂಗಲಗಳು, ಆ ತಿಮಿಂಗಲಗಳನ್ನ ನೋಡಕ್ ಹೋಗ್ಬೇಕು. ಹಾಗಾಗಿ ಇಲ್ಲಿಂದ 20 ಕಿಲೋಮೀಟರ್ ಹೋಗೋ ಒಂದು ಪರಿಸ್ಥಿತಿ ಇದ್ದಿದ್ರಿಂದ ಬೆಳಗ್ಗೆ ಎದ್ದು ರೆಡಿ ಆಗ್ತೀನಿ. ಸೈಕಲ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇವ್ರ ಮನೆಯಿಂದ ಹೊರಡ್ತಾ ಇದೀವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು. ಇಂದ ನಮ್ಮ ಪ್ರಯಾಣ ವೇಲ್ ವಾಚಿಂಗ್ ಕಡೆಗೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ನೋಡ್ರಿ ಯಾವ ತರ ಇತ್ತು ಟೈಮ್ ಲ್ಯಾಬ್ಸ್ ಅಂತ. ಇನ್ನು 3 ಕಿಲೋಮೀಟರ್ ಇದೆ. ಹೊಡಿತಾ ಇದೀನಿ. ಸಖತ್ ಕಷ್ಟ ದೊಡ್ಕೊಂಡ್ ಬಂದೆ. ಸಮಯ ಸರಿಯಾಗಿ 6 ಗಂಟೆ ಅಲ್ಲಿ ಇರ್ಬೇಕಿತ್ತು. ಇನ್ನು 10 ನಿಮಿಷ ಆಗುತ್ತೆ ಹೋಗೋದಕ್ಕೆ. ಸತತ ಪ್ರಯತ್ನದ ನಂತರ ಸರಿಯಾಗಿ 1 ಗಂಟೆಯಲ್ಲಿ 22 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡು ನಾವೀಗ ಬಂದು ತಲುಪಿದೀವಿ ಬೋಟಿಂಗ್ ಹತ್ರ. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಏನಂತಂದ್ರೆ ವೇಲ್ಸ್, ತಿಮಿಂಗಲಗಳು, ದೊಡ್ಡ ದೊಡ್ಡ ತಿಮಿಂಗಲಗಳು. ಹಲೋ ಅಯ್ಯ, ಚಮಿಂದ ಇನ್ಸೈಟ್ ಸೈಕಲ್ ಎಲ್ಲ ಒಳಗೆ ಹೇಳ್ತಾರೆ, ಅಲ್ಲಿ ಜಾಗ ಇದೆ ಒಳಗೆ. ವೇಲ್ ವಾಚಿಂಗ್ ಚಮ್ಮಿಂದ ಅಂತ, ಇವರೇ ಬಾಸು. ಚಮ್ಮಿಂದ ಅಂತ ಇವ್ರ ಹೆಸರು. ನಮಸ್ಕಾರ. ಇವಾಗ ಇಲ್ಲಿ ಟಿಕೆಟ್ ಪ್ರೈಸ್ ನೋಡೋದಾದ್ರೆ ವಯಸ್ಕರಿಗೆ $60, ಮಕ್ಕಳಿಗೆ $30 ಇರುತ್ತೆ. $60 ಅಂದರೆ 6 8 48 5,000 ರೂಪಾಯಿ ಅಂದ್ಕೊಳ್ಳಿ ಆಯಿತಾ. 5,000 ರೂಪಾಯಿ ಟಿಕೆಟ್ ಆಗುತ್ತೆ. ಮತ್ತು ಚಿಕ್ಕ ಮಕ್ಕಳಿಗಾದರೆ 2,500 ರೂಪಾಯಿ ಆಗುತ್ತೆ. ಇದೇ ಇವ್ರ ಬೋಟು. ನಾವಾಗ 7 ಗಂಟೆಗೆ ಈ ಬೋಟ್ ಇಲ್ಲಿಂದ ಹೊರಡುತ್ತೆ. ಇದು ಒಟ್ಟು 3 ಗಂಟೆಗಳ ಚಟುವಟಿಕೆ. 3 ಗಂಟೆಗಳ ಚಟುವಟಿಕೆಗಳಲ್ಲಿ ನಮಗೆ ಹಲವು ದೊಡ್ಡ ದೊಡ್ಡ ತಿಮಿಂಗಲಗಳನ್ನ ನೋಡುವಂತ ಅವಕಾಶ ಸಿಗುತ್ತೆ. ಇದೇ ಇವ್ರದ್ದು ಬೋಟ್. ಡೌನಾ ಸೊ ಅಪ್ ಇಸ್ ನಾಟ್ ಗುಡ್. ನೋಡಿ, ಇವಾಗ ವೇಲ್ ವಾಚಿಂಗ್ ಇನ್ನೇನು ಹೊರಡುವಂಥ ಸಮಯ. ಇವಾಗ ತಾನೇ ಸೂರ್ಯೋದಯ ಆಗಿದೆ. ಸೂರ್ಯೋದಯ ಆ ಕಡೆ ಆಗಿದೆ, ಹಂಗಾಗಿ ತೋರ್ಸೋಕ್ಕಾಗ್ತಿಲ್ಲ. ಒಳ್ಳೆ ವ್ಯೂ ಕಾಣಿಸ್ತಿದೆ. ನಾವು ಪಶ್ಚಿಮ ದಿಕ್ಕಿನ ಕಡೆ ಹೋಗ್ತಾ ಇರೋದ್ರಿಂದ ತುಂಬ ಸ್ಪಷ್ಟವಾಗಿ ಕಾಣುತ್ತೆ. ಅದೇ ನಾವು ಪೂರ್ವ ದಿಕ್ಕಿನ ಕಡೆ ಹೋಗಿದ್ದಿದ್ರೆ ಸ್ವಲ್ಪ ಸೂರ್ಯನ ಬೆಳಕಿರೋದ್ರಿಂದ ಡಿಸ್ಟ್ರಕ್ಷನ್ ಆಗ್ತಿದೆ. ಥ್ಯಾಂಕ್ ಯು. ಸೊ ಸಾರ್ ಮತ್ತು ಮೇಡಮ್ ಮಂಗಳೂರವರು. ಥ್ಯಾಂಕ್ ಯು. ಉಡುಪಿ. ಸಾರ್ ತುಳು ಮಾತಾಡ್ತಿದ್ರು. ಅವಾಗ ನನಗೆ ಗೊತ್ತಾಯ್ತು ನಮ್ಮೂರವರಿಂದ, ಅದಕ್ಕೆ ಮಾತಾಡಿಸಿದೆ. ನಂಗೆ ಕನ್ಫ್ಯೂಷನ್ ಇತ್ತು ತುಳುನ ಕೊಡುವನು ಅಂತ. ಆಮೇಲೆ ತುಳು ಅಂತ ಗೊತ್ತಾಯ್ತು. ಶ್ರೀಲಂಕಾದಲ್ಲಿ ಬಂದು ಚಿತ್ರದುರ್ಗ ಮತ್ತು ಬೆಂಗಳೂರಿನವರು ಒಟ್ಟಾಗೋದು ವಿಶೇಷ. ಸುದರ್ಶನ್ ಭಾರಿ ಚೆನ್ನಾಗಿ ಮಾತಾಡ್ತಾರೆ. ಥ್ಯಾಂಕ್ ಯು ಸರ್. ಮಾತು ಬಲ್ಲವನು ಜಗವನ್ನು ಗೆಲ್ತಾನೆ ಅಂತ ಹೇಳಿ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಬಟ್ ನಾವು ಹಂಗೆ ಸ್ವಲ್ಪ ಚೇಂಜ್ ಮಾಡ್ತೀವಿ. ಹೊರಡ್ವಿ. Yesterday we saw 2 whales, mother with baby. Wow. Yes. Fin whale. Beautiful. So if you go Every early, not like this is because Sri Lanka living here 3 kind of whale: blue whale, fin whale, and right whales. blue whale is the biggest, right? Biggest one. About 65 feet we saw. Blue whale and Sin whale. Blue whale, fin whale, and right whale. Right. bright whale. All same size? No sir, different size. Blue whale is the biggest. Blue whale is 25-30 meters long. Fin whale 22-23 meters long. Right whale 15-17, like this. It has dots on its. That fin whale has dots on its body. Yes. Spots. Yeah. It's a leopard. Like a leopard. Yeah. Like a leopard. So blue whale we saw in the museum in Colombo. It was about 65 feet. Yeah. That's the Bigger than this boat, right? skeleton we saw. Yes. But madam, this is not 100% sure. This one 50-50. This is a wild animal. Actually, we don't have a sonar anything. We have, and all the boat have a mobile contract and only ice. All boat going different direction. Oh, different. We found the whale. They give a message. They found the whale. They give a message. Just like in the lion safari. Yes. There's a lion yes, with all the jeeps will go yeah. there. So if all of them go there, they will run away. Yeah. They will run away.
ದೋಣಿಗಳು ಕಡಲಿನೊಳಗೆ ಬಂದಿದ್ದಾವೆ. ಇಲ್ಲಿ ಒಂದು ಒಳ್ಳೆ ಡ್ರೋನ್ ಶಾಟ್ ಹಾಕಿದ್ರೆ ಸೂಪರಾಗಿ ಕಾಣ್ತಿತ್ತು. ಅವಕಾಶ ಇಲ್ಲ, ಹೋಗ್ತಾ ಇರೋ ಬೋಟಿಂದ ಡ್ರೋನ್ ಹಾರ್ಸೋಕ್ಕಾಗಲ್ಲ. ಆಮೇಲೆ ಇಲ್ಲಿ ಡ್ರೋನ್ ಹಾರ್ಸೋಕ್ಕೆ ಪರ್ಮಿಷನ್ನು ಇಲ್ಲ. ನಾವು ಮುಂಚೆ ಹೋಗ್ತಾ ಇದ್ದಿದ್ದು ಸೂರ್ಯನಿಗೆ ವಿರುದ್ಧ ದಿಕ್ಕಿನಲ್ಲಿ. ಇವಾಗ ಈ ಕಡೆ ತಿರುಗಿಸಿದ್ರು ಬೋಟ್ನ. ತಿರುಗಿಸ್ಬಿಟ್ಟು ಇಲ್ಲೆಲ್ಲರೂ ಬರುತ್ತಾ ಅಂತ ನೋಡ್ತಿದ್ದಾರೆ. ಇಲ್ಲಿ ಬಿಟ್ಟರೆ ಆ ಕಡೆ ಎಲ್ಲ ಕಡೆ ಬೋಟ್ಗಳಿದೆ, ಫಿಷರ್ಮನ್ಗಳಿದ್ದಾರೆ. ಯಾರಿಗಾದ್ರೂ ವೇಲ್ ಕಾಣ್ತು ಅಂದರೆ ಇನ್ಫಾರ್ಮ್ ಮಾಡ್ತಾರೆ ಒಬ್ರಿಗೊಬ್ರು, ಎಲ್ಲ ಅಲ್ಲಿಗೆ ಹೋಗ್ತಾರೆ. ನಂಗೆ ಇವತ್ತು ತಿಂಡಿ ಮಾಡೋಕ್ಕೆ ಬಿಡಲ್ಲ ಅನ್ಸುತ್ತೆ, ಇಲ್ಲೇ ಹೊಟ್ಟೆ ತುಂಬಿಸ್ಬಿಡ್ತೀರಾ. ಥ್ಯಾಂಕ್ ಯು. ಸೈಕಲ್ ಮಾಡ್ತಾರೆ, ಹೋಟ್ಲು ಹಂಗೆ ಒಂದು 5-6 ಕಿಲೋಮೀಟ್ರ್ ಒಳಗಡೆ ಬಂದು ನಿಲ್ಸವ್ರೆ. ಸ್ಲೋ ಮಾಡಿದ್ರು, ಇನ್ನೇ ನಿಲ್ಲಿಸ್ತಾರೆ. ಯಾವಾಗ ಅವೆಲ್ಲ ಎದ್ದು ಬರುತ್ತೋ ಒಳಗಡೆಯಿಂದ ಗೊತ್ತಿಲ್ಲ. ಏನಾದ್ರು ಕಾಣ್ತಾ ಅಂತ ಏನೋ ಸ್ವಲ್ಪ ಮೇಲೆ ಬಂದಂಗೆ ಆಯ್ತು. ಎಲ್ಲರೂ ಬಕ ಪಕ್ಷಿಗಳ ಥರ ಕಾಯ್ತಿದ್ದಾರೆ. ಫೋಟೋ ಕ್ಯಾಮ್ರಾ ಎಲ್ಲ ಇಟ್ಕೊಂಡು ವೇಲ್ ಕಂಡಿದ ತಕ್ಷಣ ಹಿಡಿದ್ಬಿಡೋಣ ಫೋಟೋದಲ್ಲಿ. ತಿರುಗಿಸೋರು ಮತ್ತೆ ಬೋಟ್ನ ಈ ಕಡೆ ತಿರುಗಿಸ್ತಾವ್ರೆ ವಾಪಸ್ಸು. ಅಲ್ಲಿ ಒಂದು ಕಾಣ್ತಾರೆ ಒಳ್ಳೆ. ಇಲ್ಲ, ನಮ್ಗೆ ಈ ಕಡೆ ಕಾಣ್ಬೇಕು ಸರ್, ಅವಾಗ ಸ್ಪಷ್ಟವಾಗಿ ಕಾಣುತ್ತೆ. ಈ ಕಡೆ ಕಂಡ್ರೆ ಸ್ಪಷ್ಟವಾಗಿ ಕಾಣಲ್ಲ. ಲೈಟ್ ಈಚೆ ಕಡೆ ಬರುತ್ತೆ. ಎಲ್ಲರೂ ಬೋಟ್ ತಿರುಗಿಸಿದ್ರಪ್ಪ. ಅಲ್ಲಿ ಏನಾದ್ರು ಇದೆಯಾ ಬೇರೆ ಕಡೆ ಅಂತ ಗೊತ್ತಿಲ್ಲ ನೋಡಿ. ಆ ಬೋಟ್ನ ತಿರುಗಿಸಿದ್ರು, ಅಲ್ಲೊಂದು ಬೋಟ್ ಇದೆ, ಅದನ್ನು ತಿರುಗಿಸಿದ್ರು. ವಾಪಸ್ ಕರ್ಕೊಂಡು ಹೋಯ್ತಾರೆ ಹಂಗೆ. ಗುರು ನೀನು ಮೇಲೆ ನಿಂತ್ಕೊಂಡೆ ಕಾಣಿಸ್ತೀವಿ, ನಮ್ಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಕಾಸು ಕೊಟ್ಟಿದ್ದೀವಿ, ತೋರಿಸ್ಬೇಕು. ಈ KGF ಪಿಕ್ಚರಲ್ಲಿ ರಾಕಿ ಬಾಯ್ ಹಡಗ್ ತಗೊಂಡೋದಂಗೆ ಆಯ್ತಿದೆ ಎಲ್ಲರೂ. Whales no waiting for us, we need to waiting for them. ಓಕೆ, You can see them closer. ಸೊ ಡಿಡ್ ಯು ಫೈಂಡ್ Water flash. They make a water flash. ಓಕೆ. Hello, please come this side. Boat balance, please come this side. ಓ, ಬೋಟ್ ಈ ಕಡೆ ಆಗ್ಬಿಟ್ಟಿದೆ. ಬೋಟ್ ಬ್ಯಾಲೆನ್ಸ್. Spain there are whales, right? But normally whales are came to the surface 1, 2, 3 times, they are reduced there and then they go dive. Normally whales are go dive, they take in 10-15 minutes to underwater. Again they take 10-15 minutes. Right now they are going dive, right? We have to wait for 10-15 minutes. Again, so downstairs are the crew members, they will tell you the direction. So and then they will show you the direction and clock time. You have to join one side. After that they are go dive, you have to come on your place, okay? Because don't try to stay on the one side. If you are go one side, body is unbalanced, then you can swim in the whales, okay? ಇವಾಗಿನ ಒಂದು ತಿಮಿಂಗ್ಲ ಬಂದು ದರ್ಶನ ಕೊಟ್ಟು ಹೋಗಿದೆಯಂತೆ. ಆ ದರ್ಶನ ಕೊಟ್ಟು ಒಳಗೆ ಹೋಗಿರೋದ್ರಿಂದ 15 ನಿಮಿಷ ಮತ್ತೆ ಅದ್ಮೇಲೆ ಬರೋದಕ್ಕೆ ಕಾಯಬೇಕು ಅಂತ ಹೇಳ್ತಿದ್ದಾರೆ. ಒಂದ್ಸಲ ತಿಮಿಂಗ್ಲಗಳು ಸಮುದ್ರದೊಳಗೆ ಡೈವ್ ಮಾಡಿದ್ವು ಅಂದರೆ 10ರಿಂದ 15 ನಿಮಿಷದ ನಂತರ ಮತ್ತೆ ಒಂದ್ಸಲ ವಾಪಸ್ ಮೇಲೆ ಬರ್ತಾವಂತೆ ಗಾಳಿ ತಗೊಳ್ಳೋದಕ್ಕೆ. ಸೊ ಮತ್ತೆ ಮೇಲೆ ಬರೋದವರೆಗೂ ಕಾಯಬೇಕು. ಎಲ್ಲ ಬೋಟವರು ಇಲ್ಲೇ ಕಾಯ್ತಾ ಅವ್ರೆ ನೋಡಿ. ಎಷ್ಟೊಂದು ಬೋಟ್ ನಿಂತವೆ, 1, 2, 3, 4, 5, 6, 7 ಬೋಟ್ ನಿಂತವೆ. ನಮ್ಮದು ಸೇರಿ 8. ಎಲ್ಲರೂ ಕಾಯ್ತಾ ಇದ್ದಾರೆ ತಿಮಿಂಗ್ಲ ಮೇಲೆ ಬರುತ್ತೆ ಅಂತ. ಗುರು ಮತ್ತೆಲ್ಲರೂ ಶುರು ಮಾಡಿದ್ರು ಗುರು. ಆ ಕಡೆ ಎಲ್ಲ ಕಾಣಿಸ್ತು ಅನ್ಸುತ್ತೆ. ಅವ್ರೇನೋ ಬಂದು ಹೇಳಿದ್ರು, ಇದಕ್ಕೆ ಮತ್ತೆಲ್ಲ ವಾಪಸ್ ಆ ಕಡೆ ಹೋಯ್ತವ್ರೆ. ಎಲ್ಲರೂ ಕಾಯ್ತಿದ್ದಾರೆ ನೋಡಿ. ಎಲ್ಲರೂ ನಿಲ್ಸ್ಕೊಂಡವ್ರೆ, ಎಲ್ಲರೂ ಕಾಯ್ತಿದ್ದಾರೆ. ಏನೋ ಪಾಪ ತಿಮಿಂಗ್ಲಕ್ಕೆ ಉಸಿರಾಡೋ ಆಸೆನೇ ಇಲ್ಲ ಅನ್ಸುತ್ತೆ, ಮೇಲೆ ಬರ್ತಿಲ್ಲ ಅದು. ಎಲ್ರೂ ತಿರುಗಿಸ್ಕೊಂಡು ಆ ಕಡೆ ಹೋಗ್ತಾವ್ರೆ. ಈ ಅಣ್ಣ ಏನೋ ತೋರಿಸ್ದಲ್ಲಿ ಇದೆ ಅಂತ. ನನಗೆ ಕಾಣ್ತು ಬಟ್ ಕ್ಯಾಮ್ರಾದಲ್ಲಿ ಸಿಗ್ಲಿಲ್ಲ. ನಂಗೆ ಕ್ಯಾಮ್ರಾದಲ್ಲಿ ಹಿಡಿಯೋಕ್ಕಾಗಲಿಲ್ಲ, ಬಟ್ ಕಾಣ್ತು. ಅದು ಬಾಲ ಮೇಲೆ ಟೈಲ್ ಮಾತ್ರ ಕಾಣ್ತು. ಅವು ಲಾಂಗ್ ಜಂಪ್ ಮಾಡ್ರೆ ಸೂಪರ್ ಆಗಿರುತ್ತೆ. ಇದ್ರ ಮುಂದೆನೇ ಇತ್ತು, ಈ ಬೋರ್ಡ್ ಮುಂದೆನೆ. ಮತ್ತೆ ಎಲ್ಲರೂ ಕಾಯ್ತಿದ್ದಾರೆ ಬಕ ಪಕ್ಷಿಗಳ ಥರ ಕಾಣ್ಬೋದು. ನಂಗೆ ಕಾಣ್ತು, ಬಟ್ ಕ್ಯಾಮ್ರಾದಲ್ಲಿ ತೋರ್ಸೋಕ್ಕಾಗಿದೆ ಅಷ್ಟೇ. ನೋಡೋಣ ಮತ್ತೊಂದ್ಸಲ ಕಾಣುತ್ತಾ ಅಂತ. ನಾನೇನೋ ಬಾಲ ನೋಡಿದೆ, ನಿಮಗೆ ದೇಹ ತೋರ್ಸೋಣ ಅಂದರೆ ಕಾಣ್ತಾನೆ ಇಲ್ಲ. ಇವರು ತಿರ್ಗಾಮುರ್ಗ ತಿರುಗಿಸ್ತಾನೆ ಅವರೇ, ಬಟ್ ಎಲ್ಲೂ ಯಾರಿಗೂ ಏನೂ ಕಾಣ್ತಿಲ್ಲ. You new for this job? I'm very new. Very new. I'm doing promote
promoting, online promoting, and social media and Google Business Marketing. So you're doing that for them? Yeah. ನೈಸ್. ಎಲ್ಲರ ಮೊಗದಲ್ಲಿ ನೀರುವ ಮೌನ ಸತ್ತವರ ಮನೆಯಲ್ಲಿರುವ ಮೌನಕ್ಕಿಂತ ತುಂಬ ಕೆಟ್ಟದಾಗಿದೆ ಇವ್ರ ಮೌನ. ಯಾಕಂದರೆ ಯಾರಿಗೂ ವೇಲ್ ಕಾಣಿಸ್ತಾ ಇಲ್ಲ. ಎಲ್ಲರೂ ಕಾಸು ಕೊಟ್ಟು ಬಂದವ್ರೆ, ಕಾಸು ಕೊಟ್ಟು ಬಂದ್ರೂ ವೇಲ್ ಕಾಣಿಸ್ದೇ ಇರೋದಕ್ಕೆ ತುಂಬ ಬೇಜಾರಾಗೋರೆ. ಹಾಂ, ನಾನು ಬೇರೆ 4 ಗಂಟೆಗೆ ಎದ್ದು ಬಂದೀನಿ. ಅದಕ್ಕಾದ್ರೂ ಕಾಣಬೇಕಿತ್ತು. ಇಲ್ಲೆಲ್ಲ ಇದೆಯಂತೆ ಗುರು. ಎಲ್ಲಿದೆ? ಸೊ ನಮ್ಮ ಬೋಟ್ ಪಕ್ಕನೇ ಬಂದರೆ ಸೂಪರಾಗಿರುತ್ತೆ. ಅದು ನೋಡ್ರಿ ಎಲ್ಲೆಲ್ಲೋ ಗೆದ್ದಾಡ್ತಾ ಇದೆ, ಎಲ್ಲೆಲ್ಲೋ ಮುಳ್ಕೋತಾ ಇದೆ. ಇವ್ರು ಸುಮ್ಮನೆ ಆಗಲೆಲ್ಲ ಬೋಟ್ ಚಾಲೂ ಮಾಡ್ತಾರೆ, ಆಫ್ ಮಾಡ್ತಾರೆ, ಚಾಲೂ ಮಾಡ್ತಾರೆ, ಆಫ್ ಮಾಡ್ತಾರೆ. ಒಂದ್ಸಲ ಮೇಲೆ ಎದ್ದು ಬಿಡ್ಬೇಕಂತ ಇವಾಗ ಕೇಕ್ ಹೊಡೆದ್ಬಿಡ್ತಾರೆ ಎಲ್ಲರೂ. ಇದೊಂಥರ ಕಳ್ಳ ಪೊಲೀಸ್ ಆಟ ಆದಂಗೆ ಆಗ್ತಿದೆ. ಆ ವೇಲ್ ತಪ್ಸ್ಕೊಂಡು ಹೋಯ್ತಾ ಇರೋದು, ನಾವು ಹುಡ್ಕೊಂಡು ಹೋಯ್ತಾ ಇರೋದು ಹಂಗೆ ಆಗಿದೆ. ಒಂದೇ ಒಂದ್ಸಲ ಎಲ್ಲರಿಗೂ ಕ್ಲಿಯರಾಗಿ ಕಂಡುಬಿಟ್ರೆ ಸಾಕು, ವಾಪಸ್ ಹೋಗ್ಬಿಡ್ತಾರಲ್ಲ ಇದರಿಂದ. ಹಿಂಗೆ ಒಂದು 50-60 ವರ್ಷ ಆದರೆ ಪ್ರಾಕ್ಟೀಸ್ ಆಗುತ್ತೆ ಅದಕ್ಕೂ. ಹಾಂ, ಅಲ್ಲಿದೆ ಸರ್, ಅಲ್ಲಿದೆ ನೋಡಿ. ಈ ಕ್ಯಾಮ್ರಾದಲ್ಲಿ ಕಾಣಲ್ಲ ಅನ್ಸುತ್ತೆ ಮೇಡಮ್, ನೋಡಬೇಕು. ಬಟ್ ಅಲ್ಲಿ ಕಾಣ್ತು, ಸೂಪರಾಗಿತ್ತು. ಇನ್ನೊಂದ್ಸಲ ಎದ್ದು ಬಂದ್ಬಿಡು, ಸಖತ್ ಫನ್ ಆ್ಯಕ್ಟಿವಿಟಿ ಇದು. ಮೆಲನಿನ್ ಕಡಿಮೆ ಇರುತ್ತೆ ಅವ್ರ ಚರ್ಮದಲ್ಲಿ, ಹಂಗಾಗಿ ಅವ್ರಿಗೆ ರೆಸಿಸ್ಟೆನ್ಸ್ ಕಡಿಮೆ ಸೂರ್ಯನಿಂದ. ಇಲ್ಲ, ಕಾಣುತ್ತೆ ಸ್ಪಷ್ಟವಾಗಿ. ವೀಕ್ಷಕರಿಗಾರು ಒಂದ್ಸಲ ಕಾಣುತ್ತೆ, 2 ಸಲ ಕಾಣ್ತು. ವೀಕ್ಷಕರಿಗೆ ಒಂದ್ಸಲ ಸ್ಪಷ್ಟವಾಗಿ ಮೇಲೆದ್ದು ಕೆಳಗೆ ಬೀಳುತ್ತೆ. ಅಲ್ಲಿದೆ ಗುರು, ಎಲ್ಲರೂ ಹೋದ್ರು ಅಲ್ಲಿ ವಾಪಸ್. ಬರೀ ಬಾಲ ಕಾಣಿಸ್ತಿದೆ, ಅದು ಎದ್ದ ಮೇಲೆ ಎದ್ದು ಕೆಳಗೆ ಬೀಳ್ತಾ ಇಲ್ಲ ಅತ್ಲಾಗ ಹೋಗಿ. ಎಲ್ಲರೂ ವೇಲ್ ಬೆನ್ನತ್ತು ಹೋಗ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ನಿಲ್ಸೋದು ಒಂದು 5 ನಿಮಿಷ, ಬಹುಶಃ ಇದೇ ಕೊನೆ ಸಲ ಅನ್ಸುತ್ತೆ. ಇದಾದ್ಮೇಲೆ ವಾಪಸ್ ಹೋಗ್ಬಿಡ್ತಾರೆ. ನನಗಂತೂ ಭಾರಿ ಚೆನ್ನಾಗಿ ಕಾಣಿಸ್ತು. ನನಗೂ ಚೆನ್ನಾಗಿ ಕಾಣಿಸ್ತು. ಕ್ಯಾಮ್ರಾದಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಬಂದಿದ್ರು ಯಾಕಂದರೆ ಇದು ಕಪ್ಪಲ್ವಾ? ಹಾಂ, ಬೆಳೆದಿದ್ರೆ ಚೆನ್ನಾಗಿ ಕಾಣಿಸ್ತು. ಫಿನ್ವೇಲ್ ಹಿಂಗಿರುತ್ತೆ ಅಂತ ಚಿತ್ರದಲ್ಲಿ ನೋಡೋಕ್ಕೆ ಬೋಟ್ ಹತ್ಬೇಕಿತ್ತು. ಸೊ ಇದೊಂದ್ಬಿಟ್ಟು ಬ್ಲೂ ವೇಲ್ನಲ್ಲೇ 2ನೇ ಅತಿ ದೊಡ್ಡ ವೇಲ್ ಇದು, 2ನೇ ಅತಿ ದೊಡ್ಡ ತಿಮಿಂಗಲ. ಪಾಪ ಗುರು ಮಕ್ಕಳು, ಓಕೆ ಸಿಕ್ನೆಸ್ ಆಗ್ಬಿಟ್ಟಿತ್ತು ಅವಾಗಲೇ, ಮಲ್ಕೊಂಬಿಟ್ಟವ್ರೆ. ಅದ್ರಿಗೆ ಸಮಾಧಾನ ಮಾಡೋಕ್ಕೆ ಕೇಕು ಬಾಳೆಹಣ್ಣೆಲ್ಲ ಕೊಡ್ತವ್ರೆ. ಎಂಡ್ ಆಫ್ ದ ಡೇ ಜನಕ್ಕೆ ವೇಲ್ ಕಂಡ್ರೆ ಸಮಾಧಾನ. ಯಾಕೆ ನಂಗೆ ಅಬ್ಬರಿಸ್ತಾರೆ ಅಂತ 5 ನಿಮಿಷಕ್ಕೊಂದು ಅಬ್ಬರಿಸ್ತಾರೆ. ಅದು ವೇಲ ಕಾಣ್ತಾ ಇದೆ ಯಾರಿಗೂ. ಜನ ಸಿಟ್ಟಾಗಬಾರ್ದು ಅಂತ ಆಗ್ಲೆಲ್ಲ ಇವರು ಕಲ್ಲಂಗಡಿ ಹಣ್ಣು, ಮೋಸಂಬಿ ಹಣ್ಣು, ಬಾಳೆಹಣ್ಣು ಎಲ್ಲ ಕೊಡ್ತಾ ಇರ್ತಾರೆ. Small tip for the crew members, okay? Thank you. As you wish, no pressure for that. Happily for the crew members. Thank you. If you are happy our service, you can give small tip for the crew members. If you our service, you can give Thank you, small madam. tip. Thank you, madam. Thank you. ಮತ್ತೆ ಬೋಟ್ನ ತಗೊಂಡು ದಡಕ್ಕೆ ಬಂದರು. ಇಲ್ಲಿ ಲಂಗರು ಹಾಕಿ ನಿಲ್ಲಿಸ್ತಾರೆ. ಮತ್ತೆ ನಾಳೆ ಬೆಳಗ್ಗೆ ವೇಲ್ ವಾಚಿಂಗ್ ಕರ್ಕೊಂಡು ಹೋಗ್ತಾರೆ. ಇಲ್ಲಿಗೆ ನಮಗೂ ಮತ್ತು ಬೋಟ್ಗೂ ಇದ್ದಂಥ ಋಣಾನುಬಂಧ ಮುಗೀತು. Bye, brother. ನಮ್ಮ ಸೈಕಲ್ ಇಲ್ಲೇ ನಿಂತಿದೆ. ಥ್ಯಾಂಕ್ಸ್ ಬ್ರೋ. ಇಷ್ಟೇ ಸರ್ ನನ್ನ ಸೈಕಲ್ ಟೀ ಮಾಡಿ ಖುಷಿ ಆಯಿತು. ಥ್ಯಾಂಕ್ಸ್. ಸಿಗೋಣ ಗುರು. ಇಲ್ಲೇ ಒಂದು ಹೋಟೆಲ್ನ ಬುಕ್ ಮಾಡಿದ್ದೀನಿ ಮಿರಿಸಾದಲ್ಲಿ. ಇವತ್ತು ಇಲ್ಲೇ ಉಳ್ಕೋತೀನಿ. ಇಲ್ಲೇ ಉಳ್ಕೊಂಡು ನಾಳೆ ಇಲ್ಲಿಂದ ಹೋಗ್ಬೇಕು. ಹೋಟೆಲ್ ಹೆಸರು ಹೇಮಾಸ್ ವಿಲ್ಲಾ ಅಂತ. ಓ, ಇಲ್ಲೇ ಅನ್ಸುತ್ತೆ ಗುರು. ಆಯ್ಬೋನ್. ನಾನು ಊಟನ ಆರ್ಡರ್ ಮಾಡಿದೆ. ನಂಗೆ ಊಟ ಕೊಟ್ಟಿದ್ದಾರೆ ನೋಡಿ. ಕೆಂಪಕ್ಕಿ ಇಲ್ಲಿ ತುಂಬ ಇಷ್ಟಪಟ್ಟು ತಿನ್ನುವಂತಹ ಒಂದು ಊಟ. ಕೆಂಪಕ್ಕಿ, ಆಮ್ಲೆಟು, ಸ್ವಲ್ಪ ಆಲೂಗಡ್ಡೆ ಪಲ್ಯ, ಇಲ್ಲೊಂದು ಸ್ವಲ್ಪ ಎಲೆಕೋಸು ಪಲ್ಯ ಎಲ್ಲ ಕೊಟ್ಟವ್ರೆ. ಇಲ್ಲೇ ತಿಂದ್ಬಿಟ್ಟು ಚೆನ್ನಾಗೆ ಇಲ್ಲೇ ತಿಂದ್ಬಿಟ್ಟು ಮಲ್ಕೊಳ್ಳೋದಂದೆ ಬಾಕಿ. ನಿಮ್ಗೆ ಗೊತ್ತು ನಂಗೆ ಸಖತ್ ನಿದ್ದೆ ಬರ್ತಿದೆ ಅಂತ. ಬೆಳಗಿನ ಜಾವ 4 ಗಂಟೆಗೆ ಎದ್ದವನು. ನಾನು ಇದೇ ರೂಮ್ನ ಬುಕ್ ಮಾಡಿರೋದು. ರೂಮ್ ಎಲ್ಲ ಚೆನ್ನಾಗಿದೆ. ಒಬ್ಬನೇ ಇರ್ಬೇಕಲ್ವ, ಅದೇ ಬೇಜಾರು. ಇಲ್ಲ, ಅವರು ಫ್ಯಾಮಿಲಿ ಎಲ್ಲ ಇದ್ದಾರೆ. ಮಾತಾಡ್ಕೊಂಡು ಆರಾಮಾಗಿದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕರ್ನಾಟಕ. ಮತ್ತೆ